ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಟ್ಲರ್ ಕಲ್ಯಾಣ ಭಾಗ 11. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಕತೆನ ಶುರು ಮಾಡೋಣ. ಅವರ ಭಯವನ್ನು ನೋಡಿ ಸೌರಭ್ ಸ್ಯಾಡಿಸ್ಟಿಕ್ ಸ್ಮೈಲ್ನೊಂದಿಗೆ, ಎಸ್ ವೆರಿ ಗುಡ್, ನೀವು ಹಿಡಿಬೇಕಾದದ್ದು ಮೇಡಮ್ ಕಾಲನ್ನೇ, ಬಟ್ ಅದಕ್ಕಿಂತ ಮುಂಚೆ ನನ್ನ ಪನಿಷ್ಮೆಂಟ್ ಕೂಡ ತಗೊಂಡು ಆಮೇಲೆ ಮೇಡಮ್ ಪನಿಷ್ಮೆಂಟ್ಗೆ ರೆಡಿಯಾಗಿ ಎಂದನು ಸೌರಭ್. ಇನ್ನೂ ಪನಿಷ್ಮೆಂಟಾ ಎಂದು ಇಬ್ಬರು ಕೂಡ ಶಾಕ್ ಆಗಿ ಕಂಡುಬಿಟ್ಟರು. ಕೈಯಲ್ಲಿದ್ದವನನ್ನು ಸುಲಭವಾಗಿ ಕೆಳಗಡೆ ಎಸೆದೇ ಬಿಟ್ಟ. ಮತ್ತೆ ಸ್ಟೈಲಾಗಿ ಮುಂದೆ ಬಂದು ಸೋಫಾದಲ್ಲಿ ಕಾಲು ಮಡಚಿ ಕುಳಿತುಕೊಂಡನು. ಅದಕ್ಕೂ ಮುಂಚೆ ಕೆಳಗಡೆ ಬಿದ್ದಿದ್ದ ಎರಡನೆಯವನು, ಆಗ ತಾನೇ ಹೊಸದಾಗಿ ಕೆಳಗಡೆ ಬಿದ್ದಿದ್ದ ಮೊದಲನೆಯವನು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಎದ್ದು ನಿಂತು ನೋಡಿಕೊಂಡ್ರು. ಏಯ್ ಎಂದು ಕೇಳಿದ ಧ್ವನಿಗೆ ಒಂದೇ ಸಾರಿ ಇಬ್ಬರು ಕೂಡ ಭಯಪಟ್ಟು ವೇಗವಾಗಿ ಸೌರಭ್ನ ಮುಂದೆ ಹೋದರು. ಅವರಿಬ್ಬರು ಬರೋ ಅಷ್ಟರಲ್ಲಿ ಸೌರಭ್ ಏನೂ ನಡೆದೇ ಇಲ್ಲ ಅನ್ನೋವಂತೆ ಕೂಲಾಗಿ ಕುಳಿತು ಮತ್ತೆ ಫೋನ್ನಲ್ಲಿ ಕ್ಯಾಂಡಿ ಕ್ರಶ್ಗೆ ಗೇಮ್ ಆಡ್ತಾ ಇದ್ದ ಆರಾಮಾಗಿ. ಮತ್ತೆ ಸೌರಭ್ ಕೂಲ್ನೆಸ್ಗೆ ಅವರಿಬ್ಬರು ಬೆವರು ಹರಿತಾ ಇದ್ದರೆ, ಸರ್ ಎಂದರು ಭಯದಿಂದಾನೆ. ಅವರ ಕಡೆ ನೋಡದೇನೆಯೇ ನಿಲ್ ಡೌನ್ ಎಂದನು ಗೇಮ್ ಆಡುತ್ತಲೇ. ಅರ್ಥವಾಗದೆ ಇಬ್ಬರು ಕೂಡ ವಿಚಿತ್ರವಾಗಿ ನೋಡ್ತಾ ಇದ್ದರೆ, ಐ ಸೆಡ್ ನಿಲ್ ಡೌನ್ ಎಂದನು ಮತ್ತೆ. ಧ್ವನಿ ಚಿಕ್ಕದಾಗಿದ್ರೂ ಅದರಲ್ಲಿನ ಗಾಂಭೀರ್ಯ ಕಡಿಮೆಯಾಗದಂತೆ. ಆ ಧ್ವನಿಗೆ ಇಬ್ಬರು ಕೂಡ ಒಂದೇ ಭಂಗಿಯಲ್ಲಿ ಅಂದರೆ ನಿಲ್ ಡೌನ್ನಲ್ಲಿ ಕುಳಿತರು. ಗೇಮ್ನಲ್ಲಿ ನೆಕ್ಸ್ಟ್ ಲೆವೆಲ್ ತಲುಪಿದಾಗ ಬಂದ ಕೂಲ್ ಸ್ಮೈಲ್ನೊಂದಿಗೆ, ರಿಮೂವ್ ಯುವರ್ ಶರ್ಟ್ ಎಂದನು. ಭಯ ಪಡುತ್ತಲೇ ಶರ್ಟ್ ತೆಗೆದು ಪಕ್ಕಕ್ಕೆ ಎಸ್ದಾಗ, ಪ್ಯಾಂಟ್ ಯಾರು ತೆಗಿತಾರೋ ತೆಗಿರಿ ಎಂದನು ತನ್ನ ನಿಜ ಸ್ವರೂಪಕ್ಕೆ ಬರುತ್ತಾ ಜೋರು ಧ್ವನಿಯಿಂದ. ಇಬ್ಬರಿಗೂ ಯಾಕೋ ಬ್ರೈನ್ ನೆಗೆಟಿವ್ ವೆಬ್ಸ್ ಕೊಡ್ತಾ ಇದ್ದರೆ ಸುಮ್ಮನೆ ನಿಂತ ಅವರನ್ನು ನೋಡಿ ಒಂದೇ ನೋಟ ನೋಡಿ, ಡೂ ವಾಟ್ ಐ ಸೇ ಎಂದು ಕೇಳಿದ. ಆ ಭಯಕ್ಕೆ ಪ್ಯಾಂಟ್ ಕೂಡ ತೆಗೆದು ಕೇವಲ ಬರೀ ಮೈ ಮೇಲೆ ಇದ್ದವರು ದೇಹಕ್ಕೆ ಕೈಗಳನ್ನು ಅಡ್ಡ ಇಟ್ಕೊಂಡು ತಲೆ ತಗ್ಗಿಸಿದರು. ಕೈಗಳನ್ನು ಇಟ್ಕೊಳ್ಬೇಕಾದದ್ದು ಅಲ್ಲಿ ಅಲ್ವೋ ಎನ್ನುತ್ತಾ ಇಬ್ಬರಿಗೂ ತಲೆ ಹಿಡಿದುಕೊಳ್ಳಲು ಹೇಳಿ ಫೋನ್ನಲ್ಲಿ ಇಬ್ಬರು ಫೋಟೋಗಳನ್ನು 2-3 ಆ್ಯಂಗಲ್ಗಳಲ್ಲಿ ತೆಗೆದನು. ಸೌರಭ್ ಮಾಡ್ತಾ ಇದ್ದ ಕೆಲಸಕ್ಕೆ ಅವರಿಗೆ ನಾಚಿಕೆಯಿಂದ ಸಾಯುವಂತೆ ಆಗಿತ್ತು. ಸೌರಭ್ ಆ ಫೋಟೋಗಳನ್ನು ನೋಡುತ್ತಾ, ಅರೇ ಚೆನ್ನಾಗಿದ್ದೀರಾ, ನಿಮ್ಮ ಫೋಟೋಗಳನ್ನು ಹೀಗೆ ನಮ್ಮ ಸಿನಿಮಾಗೆ ಕೆಲಸ ಮಾಡ್ತಾ ಇರುವ ಡೈರೆಕ್ಷನ್ ಟೀಮ್ನಿಂದ ಸಪ್ಲೈಯಿಂಗ್ ಟೀಮ್ವರೆಗೂ ಎಲ್ರಿಗೂ ಶೇರ್ ಮಾಡಿದರೆ ಹೇಗಿರುತ್ತೆ ಎಂದು ನಗುತ್ತಾ ಕೇಳಿದನು ಸೌರಭ್. ಸರ್ ಪ್ಲೀಸ್ ಸರ್, ಅಂತಹ ಕೆಲಸ ಮಾತ್ರ ಮಾಡಬೇಡಿ. ಬೇಕಾದರೆ ನಿಮ್ಮ ಕಾಲು ಮತ್ತು ಮೇಡಮ್ ಅವರ ಕಾಲು ಕೂಡ ಹಿಡಿದು ಕ್ಷಮೆಯನ್ನು ಕೇಳ್ತೀವಿ. ಆದರೆ ಈ ಫೋಟೋಗಳನ್ನು ಹೊರಗೆ ಬಂದರೆ ನಮಗೆ ಕನಿಷ್ಠ ಈ ಕೆಲಸವೂ ಇರುವುದಿಲ್ಲ, ಪ್ಲೀಸ್ ಸರ್. ಇನ್ನೊಂದು ಸಾರಿ ಮೇಡಮನ್ನು ಅಲ್ಲ ಬೇರೆ ಯಾರನ್ನು ಅಷ್ಟೇ, ಬೇರೆ ಯಾವುದೇ ಹುಡುಗಿಯರನ್ನು ತಪ್ಪು ದೃಷ್ಟಿಯಿಂದ ನೋಡೋದಿಲ್ಲ. ಈ ಒಂದು ಬಾರಿ ಕ್ಷಮಿಸಿಬಿಡಿ ಸರ್, ಕ್ಷಮಿಸಿ ನಮ್ಮನ್ನು ಬಿಟ್ಬಿಡಿ ಸರ್ ಎಂದು ಕಾಲಿಗೆ ಬಿದ್ದರು ಇಬ್ಬರು ಕೂಡ. ನಿಮಗೆ ಮೊದಲೇ ಹೇಳಿದ್ನಲ್ವೇ, ನೀವು ಬೀಳಬೇಕಾಗಿದ್ದು ನನ್ನ ಕಾಲಿಗೆ ಅಲ್ಲ. ಹೋಗಿ ನಿಮ್ಮ ಮೇಡಮ್ ಎಲ್ಲಿದ್ದಾರೆ ಎಂದು ತಿಳಿದುಕೊಂಡು ಕಾಲು ಹಿಡಿದು ಕ್ಷಮೆ ಕೇಳಿ. ಅವರು ಕ್ಷಮಿಸಿದ್ದೇನೆ ಎಂದು ಹೇಳಿದರೆ ಆಗ ಈ ಫೋಟೋಗಳನ್ನು ಡಿಲೀಟ್ ಮಾಡ್ತೀನಿ ಎಂದನು ಸೌರಭ್. ಹಾಗೆಯೇ ಆಗಲಿ ಸರ್, ಈಗಲೇ ಹೋಗ್ತೀವಿ ಎನ್ನುತ್ತಾ ಬಟ್ಟೆ ಹಾಕಿಕೊಳ್ಳಲು ನೋಡ್ತಾ ಇದ್ದರೆ, ಏನರೋ ಬಟ್ಟೆ ಹಾಕ್ಕೊಳ್ಳಿ ಎಂದು ನಾನು ಹೇಳಿದ್ನಾ ಎಂದನು. ಸೌರಭ್ ಪ್ರಶ್ನೆಗೆ ಇಬ್ಬರು ಹೆದರಿ ನೋಡ್ತಾ ಇದ್ದರೆ, ನೀವು ಕೇಳಿದ್ದು ನಿಜವೇ, ನೀವು ಹೀಗೆಯೇ ರಸ್ತೆಯಲ್ಲಿ ನಡ್ಕೊಂಡು ಹೋಗಿ ಮೇಡಮ್ ಎಲ್ಲಿದ್ದಾರೆಂದು ತಿಳ್ಕೊಂಡು ಕ್ಷಮೆ ಕೇಳಬೇಕು. ಸೌರಭ್ ಹೇಳಿದ್ದನ್ನು ಕೇಳಿ ಇಬ್ಬರಿಗೂ ಎದೆಯಲ್ಲಿ ಸಿಡ್ಲು ಬಡ್ದಂತಾಯಿತು. ಸರ್ ನಿಮಗೆ ಕೈ ಮುಗಿಯುತ್ತೇವೆ, ಹೊರಗೆ ಹೀಗೆ ನಾವು ಹೇಗೆ ಹೋಗಲು ಸಾಧ್ಯವಿಲ್ಲ ಎಂದರು. ಓಕೆ, ಹಾಗಾದರೆ ನೀವು ಹೋಗಬೇಡಿ, ನಿಮ್ಮ ಫೋಟೋಗಳು ಹೋಗ್ತವೆ ಎಂದನು ಸೋಫಾದಿಂದ ಎದ್ದು ಮೈ ಮುರಿಯುತ್ತಾ. ಸರ್ ಅಂತಹ ಮಾತು ಹೇಳಬೇಡಿ ಸರ್, ಬೇಕಾದರೆ ಶರ್ಟ್ಲೆಸ್ ಆಗಿ ಹೋಗ್ತೇವೆ, ಆದರೆ ಪ್ಯಾಂಟ್ ಮಾತ್ರ ಹಾಕಿಕೊಳ್ತೇವೆ ಎಂದರು ಅಳುತ್ತಾ. ಸರಿ ಎಂದು ಸೌರಭ್ ಸ್ವಲ್ಪ ಹೊತ್ತು ಆಲೋಚಿಸಿ, ಓಕೆ ಪ್ಯಾಂಟ್ ಹಾಕ್ಕೊಂಡು ಹೋಗಿ, ಬಟ್ ಒಂದು ಕಂಡೀಷನ್, ನೀವು ಸಂಜೆ 6 ಗಂಟೆಯೊಳಗಡೆ ಮೇಡಮ್ಗೆ ಹೋಗಿ ಕ್ಷಮೆ ಕೇಳಬೇಕು. 6 ಗಂಟೆಗೆ 6 ಸೆಕೆಂಡ್ ತಡವಾದರೂ ನಿಮ್ಮ ಫೋಟೋಗಳು ಎಲ್ಲರ ಫೋನ್ಗಳಿಗೆ ಶೇರ್ ಆಗುತ್ತವೆ. ನಿಮ್ಮನ್ನು ಕ್ಷಮಿಸಿದ್ದೇನೆ ಎಂದು ನಿಮ್ಮ ಮೇಡಮ್ ನನಗೆ ಫೋನ್ ಮಾಡಿ ಹೇಳಿದ ನಂತರವೇ ಇಲ್ಲಿ ನಿಮ್ಮ ಫೋಟೋಗಳು ಡಿಲೀಟ್ ಆಗೋದು, ಅರ್ಥ ಆಯ್ತಾ ಅಂತಾನೆ ಹಿಟ್ಲರ್. ಹಾಂ ಸರ್, ಅರ್ಥ ಆಯಿತು, ಈಗಲೇ ಮೇಡಮ್ ಕಾಲು ಹಿಡಿತೇವೆ ಎಂದು ಹೋಗ್ತೇವೆ ಅಂತ ಪ್ಯಾಂಟ್ಗಳನ್ನು ಹಾಕ್ಕೊಂಡು ಓಡಿದಂತೆಯೇ ಆ ಕ್ಯಾರವನ್ನಿಂದ ಹೊರಟು ಹೋದರು ಇಬ್ಬರು ಕೂಡ.
ಒಳಗಡೆ ಹೋಗುವಾಗ ಪೂರ್ತಿ ಬಟ್ಟೆಯಲ್ಲಿದ್ದ ಇಬ್ಬರು ಇಳಿಯುವಾಗ ಮಾತ್ರ ಸೆಮಿ ನ್ಯೂಡಾಗಿ ಮೈಯೆಲ್ಲ ಬೆವರು ಮುಖದಲ್ಲಿ ರಕ್ತದೊಂದಿಗೆ ಹೊರಗೆ ಬಂದವರನ್ನು ನೋಡಿದ ಅಸಿಸ್ಟೆಂಟ್ ಶಾಕಾಗಿ ನಡುಕ್ತಾ ಇದ್ದರೆ ಕೂಲಾಗಿ ಗಾಗಲ್ಸ್ನ ಸರಿಪಡಿಸ್ಕೊಳ್ತಾ ಕ್ಯಾರವನಿಂದ ಇಳಿದು ಬಂದನು ಸೌರಭ್. ಸುಡು ಬಿಸಿಲಿನಲ್ಲಿ ಕಾಲಿಗೆ ಚಪ್ಪಲಿ ಇಲ್ಲದೆ ಸರಿಯಾದ ವಿಳಾಸವಿಲ್ಲದೆ ನಡಿಗೆಯಲ್ಲಿ 1 ಗಂಟೆಯಲ್ಲಿ ತಲುಪಬೇಕಾದ ದೂರವನ್ನು ಸುತ್ತಿ 2 ಗಂಟೆಗಳಲ್ಲಿ ಸೌರಭ್ನ ವಿಳಾಸವನ್ನು ಪತ್ತೆ ಹಚ್ಚಿದರು. ಇಬ್ಬರು ಕೂಡ ಅಲ್ಲಿಗೆ ತಲುಪುವಷ್ಟರಲ್ಲಿ ಸೌರಭ್ ಅದಾಗಲೇ ವಾಚ್ಮ್ಯಾನ್ಗೆ ಕರೆ ಮಾಡಿ ನೀಡಿದ ಸೂಚನೆಯ ಪ್ರಕಾರ ಸೆಕ್ಯೂರಿಟಿ ಅವರನ್ನು ಒಳಗಡೆ ಬಿಡಲೇ ಇಲ್ಲ. 1 ಗಂಟೆ ಕಾಲ ಬೇಡಿಕೊಂಡು ಅವನ ಕಾಲು ಕೂಡ ಹಿಡಿದರೂ ಪ್ರಯೋಜನವಾಗದಿದ್ದರಿಂದ ಸೌರಭ್ ಹೇಳಿದ ಡೆಡ್ಲೈನ್ ಕೂಡ ಮುಗಿತಾ ಬಂದಾಗ ಭಯದಿಂದ ಪಾಪ ಇಬ್ಬರು ಅಲ್ಲೇ ಕುಸಿದು ಬಿದ್ದರು. ಶೂಟಿಂಗ್ನಲ್ಲಿ ಬ್ರೇಕ್ ಟೈಮ್ನಲ್ಲಿ ಮನೆಯ ಮುಂದೆ ನಡೀತಾ ಇರೋದನ್ನೆಲ್ಲ ಆಗಿಂದ ಆಗಲೇ ತಿಳ್ಕೊಳ್ತಾ ಇದ್ದ ಸೌರಭ್ ಅವರ ಭಯಕ್ಕೆ ನಗುತ್ತಾ 6 ಗಂಟೆಗೆ ಅರ್ಧ ಗಂಟೆ ಮುಂಚೆಯೇ ಮನೆಯ ಲ್ಯಾಂಡ್ಲೈನ್ಗೆ ಕರೆ ಮಾಡಿದನು. ಕಿಚನ್ನಲ್ಲಿದ್ದ ಅಕ್ಷತಾ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆಗುವ ಶಬ್ದಕ್ಕೆ ಹಾಲ್ಗೆ ಬಂದು ಫೋನ್ ಎತ್ತಿದ್ಲು. ಏ ಡಸ್ಕಿ ಎಂದನು ಹಿಟ್ಲರ್. ಹಲೋ ಕೂಡ ಎನ್ನದೆ ನೇರವಾಗಿ ವಿಷಯಕ್ಕೆ ಬಂದ. ಧ್ವನಿ ಕೇಳಿ ಬೆಚ್ಚಿ ಬಿದ್ದ ಅಕ್ಷತಾ ಸರ್ ಎಂದಳು. ಒಂದು ಸಾರಿ ಗೇಟ್ ಹತ್ರ ಹೋಗು ಎಂದನು. ನಾನಾ, ಯಾಕೆ ಸರ್ ಎಂದಳು ಗೊಂದಲದಿಂದ. ಹೇಳಿದರೆ ಹೋಗೋದಿಲ್ವಾ ಎಂದನು ತನ್ನ ಗಂಭೀರ ಧ್ವನಿಯಲ್ಲಿ. ಹ್ಞೂ ಹೋಗ್ತೇನೆ ಸರ್ ಎಂದಳು. ಹಾಂ ಹೋಗು ಎಂದು ಫೋನ್ ಇಟ್ಟ ತಕ್ಷಣ ಅಕ್ಷತಾ ರಿಸೀವರ್ನಿಂದಲೇ ತಲೆಗೆ ತಟ್ಕೊಂಡು ಚೆಚ್ಕೊಂಡು ಯಾವಾಗ ಏನು ಮಾಡ್ತಾರೋ ಏನೋ ಈತನಿಗೆ ತಿಳಿಯೋದೇ ಇಲ್ಲ ಅಂದುಕೊಂಡು ರಿಸೀವರ್ ಇಟ್ಟು ಹೊರಗಡೆ ಹೋದಳು. ಗೇಟ್ ಬಳಿ ಬಂದ ಅಕ್ಷತಾ ವಾಚ್ಮ್ಯಾನ್ ನಮಸ್ಕಾರ ಮಾಡಿ ಗೇಟ್ ತೆರೆದು, ಮೇಡಮ್ ಇವರಿಬ್ಬರು ನಿಮಗೋಸ್ಕರ ತುಂಬ ಹೊತ್ತಿಂದ ನಿಮ್ಮನ್ನು ಭೇಟಿಯಾಗಬೇಕು ಅಂತ ಕಾಯ್ತಾ ಇದ್ದಾರೆ ಎನ್ನುತ್ತಾ ಎದುರಿಗಿದ್ದ ಸೆಟ್ ಬಾಯ್ಸ್ ಕಡೆಗೆ ತೋರಿಸಿದನು. ಅಕ್ಷತಾ ನಗುತ್ತಾ, ಅಣ್ಣ ನಿಮಗೆ ಎಷ್ಟು ಸಾರಿ ಹೇಳಿದ್ದೇನೆ ನನ್ನನ್ನು ಮೇಡಮ್ ಅಂತ ಕರಿಬೇಡಿ ಎಂದು ನಗುತ್ತಾ ತೋರಿಸ್ತಾ ಇದ್ದ ಕಡೆಗೆ ನೋಡಿದಳು. ಎದುರಿಗೆ ಸೆಮಿ ನ್ಯೂಡ್ ಆಗಿದ್ದವರನ್ನು ನೋಡಿ ಕಣ್ಣು ಮುಚ್ಚಿಕೊಂಡು ಅಕ್ಷತಾ ಕಣ್ಣು ಮುಚ್ಚಿಕೊಂಡು ಕಿರುಚಾಟ ಮಾಡಿ ಅದನ್ನು ಕೇಳಿ ಕಂಗಾಲಾದ ಶ್ರೀಪತಿ, ಮೇಡಮ್ ಏನಾಯಿತು ಎಂದು ಕೇಳಿದನು. ಕಣ್ಮುಚ್ಚಿಕೊಂಡಿದ್ದ ಅಕ್ಷತಾ ನೋಡಿದ ಆ ಇಬ್ಬರಿಗೂ ನಡೆದು ಬಂದು ಅಕ್ಷತಾ ದುರ್ಗೆ ಅಂತ ಕಾಣಿಸಿದ್ಲು. ಮೇಡಮ್ ಎನ್ನುತ್ತಾ ಕಾಲಿಗೆ ಬಿದ್ದರು. ಹಠಾತ್ತಾಗಿ ಬಂದು ಹಾಗೆ ಕಾಲಿಗೆ ಬೀಳ್ತಾ ಇದ್ದಂತೆ ಅಕ್ಷತಾ 2 ಹೆಜ್ಜೆ ಹಿಂದೆ ಸರಿದು, ಯಾರು ನೀವು ಎಂದು ಭಯದಿಂದಲೇ ಕೇಳಿದ್ಲು. ನಾವು ಸರ್ ಈಗ ನಟಿಸ್ತಾ ಇರುವ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರುವ ಸೆಟ್ ಬಾಯ್ಸ್ ಎಂದು ತಮ್ಮ ಬಗ್ಗೆ ಹೇಳಿಕೊಂಡು ಏನು ನಡೆದಿದೆ ಎಂದು ಹೇಳದೆ, ಪ್ಲೀಸ್ ಮೇಡಮ್ ನೀವು ಮೊದಲು ನಮ್ಮನ್ನು ಕ್ಷಮಿಸಿ ಎಂದು ವಾಚ್ಮ್ಯಾನ್ ಬಳಿ ಸಮಯ ಕೇಳಿದರು. ಆ ವಾಚ್ಮ್ಯಾನ್ ವಿಚಿತ್ರವಾಗಿ ಅವರನ್ನು ನೋಡುತ್ತಾ 5:45 ಎಂದು ಮತ್ತೆ ಅವರ ಹೃದಯ ಬಡಿತ ಹೆಚ್ಚಾಗಿ ಮತ್ತೆ ಅಳುತ್ತಾ ಅಕ್ಷತಾ ಕಾಲಿಗೆ ಬಿದ್ದರು. ನೀವು ಮೊದಲು ನನ್ನ ಕಾಲು ಬಿಡಿ ಎಂದಳು ಅಕ್ಷತಾ. ಇಲ್ಲ ಮೇಡಮ್, ನೀವು ಕ್ಷಮಿಸಿದ್ದೇನೆ ಎಂದು ಹೇಳುವವರೆಗೂ ನಿಮ್ಮ ಕಾಲು ನಾನು ಬಿಡೋದಿಲ್ಲ. ಮೇಡಮ್ ಪ್ಲೀಸ್ ಸರ್ಗೆ ಒಮ್ಮೆ ಫೋನ್ ಮಾಡಿ ನಮ್ಮನ್ನು ಕ್ಷಮಿಸಿದ್ದೇನೆ ಎಂದು ಹೇಳಿಬಿಡಿ ಮೇಡಮ್, ಅಸಲಿಗೆ ಸಮಯ ಕೂಡ ಹೆಚ್ಚಿಲ್ಲ ಎಂದರು ಅಳುತ್ತಲೇ. ಅಮ್ಮೋ, ಸರ್ಗೆ ನಾನು ಫೋನ್ ಮಾಡಬೇಕಾ? ಹಾಗೆ ಮಾಡಿದರೆ ಇನ್ನೇನಾದರೂ ಇದೆಯಾ? ನಾನು ಅವ್ರ ಮುಂದೆ ಹೋದರೆ ಪನಿಷ್ಮೆಂಟ್ ಎಂದು ಕಾಡಿಸ್ತಾ ಇದ್ದಾರೆ. ಈಗ ನಾನೇ ಫೋನ್ ಮಾಡಿದರೆ ನನಗೆ ಮುಗಿದಂತೆಯೇ ನನ್ನ ಕತೆ ಎಂದು ಮನಸ್ಸಿನಲ್ಲೇ ಅಂದ್ಕೊಂಡು, ನಿಮ್ಮ ಸರ್ ಮನೆಗೆ ಬಂದ ಮೇಲೆ ನಾನು ಹೇಳ್ತೀನಿ ಬಿಡಿ, ಮೊದಲು ನನ್ನ ಕಾಲಿನ ಮೇಲಿಂದ ಎದ್ದೇಳಿ ಎಂದಳು. ಅಯ್ಯೋ, ಅಂತಹ ಮಾತು ಹೇಳಬೇಡಿ ಮೇಡಮ್ ಪ್ಲೀಸ್, ಈಗಲೇ ಸರ್ಗೆ ಫೋನ್ ಮಾಡಿ ಹೇಳಿ ಮೇಡಮ್, ಇಲ್ಲದೇ ಇದ್ದರೆ ನಮ್ಮ ಬದುಕು ಬಸ್ ಸ್ಟಾಪಲ್ಲಿ ಬಜ್ಜಿ ಮಾರಲು ಹೋಗುವ ಪರಿಸ್ಥಿತಿಗೆ ಬಂದುಬಿಡುತ್ತೆ ಮೇಡಮ್ ಪ್ಲೀಸ್ ಎಂದರು. ಅಕ್ಷತಾ ಮನಸ್ಸಿನಲ್ಲಿ, ಅಯ್ಯೋ ಇವರೇನು ಹೀಗೆ ಅಂಟ್ಕೊಂಡ್ರು, ಈಗಲೇ ಫೋನ್ ಮಾಡೋದು ಹೇಗೆ? ಅಸಲಿಗೆ ನನಗೆ ಅವರ ಫೋನ್ ನಂಬರ್ ಕೂಡ ಗೊತ್ತಿಲ್ಲ ಈಗೀಗ ಎಂದು ಯೋಚನೆಯಲ್ಲಿ ಮುಳುಗಿದ್ಲು ಅಕ್ಷತಾ. ಮೇಡಮ್ ಪ್ಲೀಸ್ ಎಂದು ಮತ್ತೆ ಅವರು ಅಳ್ತಾ ಇದ್ದಾಗ ಅದೇ ಸಮಯದಲ್ಲಿ ವಾಚ್ಮ್ಯಾನ್ಗೆ ಕರೆ ಮಾಡಿದ ಸೌರಭ್ ಫೋನನ್ನು ಅಕ್ಷತಾಗೆ ಕೊಡಲು ಹೇಳಿದನು. ಶ್ರೀಪತಿ ಫೋನ್ನ ಅಕ್ಷತಾಗೆ ಕೊಡ್ತಾ ಇದ್ರೆ, ಯಾರು ಅಣ್ಣ ಎನ್ನುತ್ತಾ ಫೋನ್ ತೆಗೆದುಕೊಂಡು ಕಿವಿಗೆ ಇಟ್ಕೊಂಡ್ಳು. ಏ ಡಸ್ಕಿ, ನಿನಗೇನು ಹೇಳಿದ್ದೆ? ವಾಚ್ಮ್ಯಾನ್ಗೆ ಅಣ್ಣ ಎಂದು ಕರಿಬೇಡ ಅಂತ ತಾನೇ ಹೇಳಿದ್ನಾ ಇಲ್ವಾ ಅಂತ ಹೇಳ್ತಾನೆ. ಹಾಂ ಸರ್ ಹೇಳಿದ್ರಿ ಎನ್ನುತ್ತಾ ಬಾಯಿಗೆ ಬಂದ ಮಾತು ಎದುರಿಗಿದ್ದವರನ್ನು ನೋಡಿ ಬಾಯಲ್ಲೇ ನಿಂತು ಹೋಯಿತು. ಮತ್ತೆ ಏನು ರೋಗ? ಮತ್ತೆ ಹಾಗೆ ಯಾಕೆ ಕರಿತಾ ಇದ್ದೀಯಾ? ಇನ್ನೂ ಕರೆಯೋದಿಲ್ಲ ಸರ್. ಹಾಂ, ಏನು ವಿಷಯ ಹೇಳು? ಮೇಡಮ್ ನೀವು ಮತ್ತೆ ಆರಾಮವಾಗಿ ಮಾತಾಡ್ಕೊಳ್ಳಿ,
ಆದರೆ ಈಗ ಸದ್ಯಕ್ಕೆ ಸರ್ಗೆ ನಮ್ಮನ್ನು ಕ್ಷಮಿಸಿದ್ದೇನೆ ಎಂದು ಒಂದೇ ಒಂದು ಮಾತು ಹೇಳಿಬಿಡಿ ಮೇಡಮ್ ಪ್ಲೀಸ್ ಎಂದರು ಆ ಇಬ್ಬರು. ಅವರ ಅಳುವನ್ನು ಫೋನ್ನಲ್ಲಿ ಕೇಳಿದ ಸೌರಭ್ ನಗುತ್ತಾ ಡಸ್ಕಿ, ನೀನು ಅವರನ್ನು ಕ್ಷಮಿಸಿದ್ದೀಯೇನಾ ಎಂದು ಕೇಳಿದನು. ಕ್ಷಮಿಸುವುದಾ? ಅಂತಹ ತಪ್ಪು ಅವರೇನು ಮಾಡಿದರು? ಅಸಲಿಗೆ ಏನು ಮಾಡಿದ್ದಾರೆಂದು ಕೂಡ ತಿಳಿಯದೆ ಹೇಗೆ ಕ್ಷಮಿಸೋದು ಎಂದಳು ಅಕ್ಷತಾ. ಅಷ್ಟೇ, ಕಾಲ ಕೆಳಗಿದ್ದವರಿಗೆ ತಲೆ ಗಿರಗಿರನೆ ತಿರುಗಿತ್ತು. ಈಗ ಮತ್ತೆ ನಾವು ಮೊದಲಿಂದ ಹೇಳಬೇಕಾ ಎಂದು. ಸಂಜೆ ಸೌರಭ್ ಮನೆಗೆ ಬರುವಷ್ಟರಲ್ಲಿ ಕಿಚನ್ನಲ್ಲಿ ಅಡುಗೆ ಮಾಡ್ತಾ ಇದ್ಲು ಅಕ್ಷತಾ. ಅವನು ಬಂದು ಸೋಫಾದಲ್ಲಿ ಕುಳಿತಾಗ ನೀರು ತಂದುಕೊಟ್ಟು ಹೋಗ್ತಾ ಇದ್ದವಳ ಕೈ ಹಿಡಿದು ನಿಲ್ಲಿಸಿ ಮುಖಕ್ಕಿದ್ದ ಸ್ಕ್ರಾಫ್ ತೆಗೆದು, ಇನ್ನೂ ಯಾಕೆ ಈ ದಿಕ್ಕಿಲ್ಲದ ಸ್ಕ್ರಾಫ್ ಎಂದನು. ಅದಕ್ಕೆ ಸರ್, ನೀವು ನನ್ನ ಮುಖ ನೋಡಲು ಇಷ್ಟಪಡೋದಿಲ್ವಲ್ಲ ಅಂದಳು. ಈಗಾಗಲೇ ನನಗಷ್ಟೇ ಅಲ್ಲದೆ ಎಲ್ಲರಿಗೂ ತೋರಿಸಿದ್ದೀಯಲ್ಲ ನಿನ್ನ ಈ ಸುಂದರವಾದ ಡಸ್ಕಿ ಮುಖವನ್ನು ಎಂದನು ಕೋಪದಿಂದ. ಅದಕ್ಕಾಗಿಯೇ ಸರ್, ಇನ್ನು ಮುಂದೆ ತೋರಿಸಬಾರ್ದು ಅಂತ ನಿರ್ಧರಿಸಿದ್ದೇನೆ ಸರ್ ಎಂದಳು ಧ್ವನಿಯಲ್ಲಿ ಸ್ವಲ್ಪ ಕೋಪವನ್ನು ತೋರಿಸುತ್ತಾ. ಆದ್ದರಿಂದ ಒಂದೇ ಸಾರಿ ತನ್ನೆಡೆಗೆ ಎಳೆದುಕೊಂಡು ಸೊಂಟವನ್ನು ಸುತ್ತಿ, ಏನೇ ನನಗೆ ಎದುರುತ್ರ ಕೊಡ್ತೀಯಾ? ನಾನಂದರೆ ಅಷ್ಟು ಭಯ ಇಲ್ಲದಂತೆ ಆಗೋಗಿದೆಯಾ ಎಂದನು ಕಣ್ಗಳಲ್ಲಿ ಕೋಪವನ್ನು ಕೈಗಳಲ್ಲಿ ಹಠವನ್ನು ತೋರಿಸ್ತಾ. ಆ ಧ್ವನಿಯ ಬದಲಾವಣೆಗೆ ಭಯಪಟ್ಟು ಸಾರಿ ಸರ್ ಎಂದಳು. ದಟ್ಸ್ ಗುಡ್. ನನ್ನ ಮುಂದೆ ಯಾವಾಗಲೂ ಈ ಭಯವನ್ನು ಉಳಿಸ್ಕೊ. ಒಮ್ಮೆ ನೋಡಿದರೂ ಮತ್ತೆ ಮತ್ತೆ ನೋಡಿದರೂ ದೊಡ್ಡ ನಷ್ಟವೇನಿಲ್ಲ. ಅದಕ್ಕೆ ಹೇಗೂ ಒಮ್ಮೆ ನೋಡಿದ್ದೇನೆ ಅಲ್ವಾ, ಇನ್ಮುಂದೆ ನನ್ನ ಮುಂದೆ ಸ್ಕ್ರಾಫ್ ಕಟ್ಕೊಂಡು ಕಾಣಿಸ್ಕೊಳ್ಬೇಡ ಎಂದನು. ಹಾಂ ಸರ್ ಪ್ಲೀಸ್ ಅಲ್ಲಿ ಕೈ ತೆಗೀರಿ ಎಂದಳು ಅಕ್ಷತಾ ಹೊಕ್ಕಳನ್ನು ಸಮೀಪಿಸ್ತಾ ಇದ್ದ ಅವನ ಕೈಯನ್ನು ಉದ್ದೇಶಿಸಿ. ಯಾಕೆ ಡಸ್ಕಿ, ಹೀಗೆ ಚೆನ್ನಾಗಿದೆಯಲ್ವಾ ಎಂದನು. ನನಗೇನೋ ಹಾಗೆ ಅನ್ನಿಸ್ತಾ ಇಲ್ಲ, ಏನೋ ಒಂಥರ ಆಗ್ತಾಯಿದೆ ಪ್ಲೀಸ್ ಸರ್ ಎಂದಳು ಅಳುವಿನ ಮುಖದಿಂದ. ಅಕ್ಷತಾ ಧ್ವನಿಯಲ್ಲಿನ ನಡುಕ, ಮುಖದಲ್ಲಿನ ಅಳು ನೋಡಿ ಅವಳನ್ನು ಬಿಡುತ್ತಾ, ಹೋಗು, ಅಸಲಿಗೆ ಯಾಕೆ ಬರ್ತೀಯಾ ನನ್ನ ಹತ್ರ? ಬೇಕಂತಲೇ ನೀನೇ ಒಂದು ನನ್ನನ್ನು ಹೀಗೆ ಟೆಂಪ್ಟ್ ಮಾಡಿ ಮತ್ತೆ ಹೀಗೆ ಮಧ್ಯದಲ್ಲೇ ನಿಲ್ಲಿಸಿ ನಿನಗೋಸ್ಕರ ಸಾಯುವಂತೆ ಮಾಡೋಣ ಅಂದ್ಕೊಂಡಿದೀಯಾ ಅನ್ನೋದಾ ನಿನ್ನ ಯೋಚನೆ? ಆದರೆ ನೆನ್ಪಿಟ್ಕೋ ಡಸ್ಕಿ, ಈ ಸೌರಭ್ ಇಂತಹದಕ್ಕೆಲ್ಲ ಬೀಳುವ ಟೈಪ್ ಅಲ್ಲ. ಹೋಗಿ ನನಗಾಗಿ ಡಿನ್ನರ್ ರೆಡಿ ಮಾಡು. ಆ್ಯಂಡ್ ರಿಮೆಂಬರ್, ಇನ್ಮುಂದೆ ನಿನ್ನ ಡಸ್ಕಿ ಕೈಗಳಿಂದ ನೀನೇ ನನಗೆ ತಿನ್ನಿಸ್ಬೇಕು. ಅಂಡರ್ಸ್ಟ್ಯಾಂಡ್ ಎಂದನು ಸೌರಭ್. ಈ ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗ್ತಾಯಿದೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.